ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಹೆಸರು ಕಾಳು ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು 1.5 ಕಪ್ ಕಾಳನ್ನು ಹೆಸರು ಕಾಳನ್ನು ರಾತ್ರಿಯಲ್ಲಿ ನೆನೆ ಹಾಕಿದ್ದೆ. ಈಗ ಬೆಳಗ್ಗೆ ಈ ಥರ ಆಗಿವೆ, ಚೆನ್ನಾಗಿ ನೆಂದಿವೆ. ಈಗ ಇದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು ಎಲ್ಲ ನೀರು ಬಸಿದು ಇಟ್ಕೋಬೇಕು. ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಗಾಗಿ ಇದನ್ನು ಮಿಕ್ಸಿಗೆ ಹಾಕಬೇಕು. 4 ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈ ಥರ ಮುರಿದು ಹಾಕಿ ಮಿಕ್ಸರ್ ಜಾರಿಗೆ ಆಗ ಜಲ್ದಿ ಸಣ್ಣ ಆಗುತ್ತೆ. ಮೆಣಸಿನ್ಕಾಯಿ ಹಾಕಿ ಆಮೇಲೆ ಬೆಳ್ಳುಳ್ಳಿನ ಹಾಕಬೇಕು. ಬೆಳ್ಳುಳ್ಳಿ ಹಾಕಿ ಆಮೇಲೆ ಜೀರಿಗೆನ ಹಾಕಬೇಕು. 1 ಸ್ಪೂನ್ ಜೀರಿಗೆ ಹಾಕೀನಿ. ಆಮೇಲೆ ಸ್ವಲ್ಪ ಕರಿಬೇವನ್ನ ತೊಳೆದು ಹಾಕೀನಿ. ಆಮೇಲೆ 1 ಸ್ಪೂನ್ ಉಪ್ಪು ಹಾಕೀನಿ. ಇದನ್ನು ನೋಡಿ ಆಮೇಲೆ ಮತ್ತೆ ಉಪ್ಪು ಬೇಕಾದರೆ ಹಾಕ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸರ್ಗೆ ಹಾಕಬೇಕು, ಅಂದರೆ ಜಲ್ದಿ ಸಣ್ಣ ಆಗುತ್ತೆ. ಸ್ವಲ್ಪ ನೀರು ಇಷ್ಟೇ. ಆಮೇಲೆ ಒಂದು ಕಡಾಯಿಗೆ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿಡಿ. ನಮ್ಮೆಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈಗ ಎಣ್ಣೆ ಕಾದ್ಮೇಲೆ 1/2 ಸ್ಪೂನ್ ಸಾಸಿವೆ ಹಾಕೀನಿ. ಆಮೇಲೆ 1/2 ಸ್ಪೂನ್ ಜೀರಿಗೆ ಹಾಕೀನಿ. ಆಮೇಲೆ ಈ ಉಳ್ಳಾಗಡ್ಡಿನ 2 ಉಳ್ಳಾಗಡ್ಡಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಅವನ್ನು ಹಾಕಬೇಕು ಇದರಲ್ಲಿ. ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಮಾಡ್ತಾರೆ. ಹೆಸರು ಕಾಳು ಪಲ್ಯ ಕಟ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಪಲ್ಯ. ಹಾಗಾಗಿ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ತೊಳೆದ ಕರಿಬೇವನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕೆಂಪಗಾಗೋ ತನಕ ಉರಿಬೇಕು. ಇವನ್ನ ಕೆಂಪಗಾದ್ಮೇಲೆ ಇದಕ್ಕೆ ರುಬ್ಕೊಂಡಿದ್ದ ಖಾರನ ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಹಸಿ ವಾಸನೆ ಎಲ್ಲ ಹೋಗಿ ನೀರಿನಂಶ ಎಲ್ಲ ಹೋಗುತ್ತೆ. ಎಲ್ಲ ನೀರಿನಂಶ ಎಲ್ಲ ಹೋಗಿದೆ. ಈಗ ಕಲರು ಚೇಂಜ್ ಆಗಿದೆ. ಆಮೇಲೆ ಇದಕ್ಕೆ 1/2 ಸ್ಪೂನ್ ಅರಿಶಿಣ ಹಾಕೀನಿ. ಆಮೇಲೆ 1/2 ಸ್ಪೂನ್ ಸಕ್ಕರೆ ಹಾಕೀನಿ. ಹಾಕಿ ಎರಡನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಈ ಥರ ಎಲ್ಲಾನು ಕಲಿಸ್ಬೇಕು. ಇದು ಜೋಳದ ರೊಟ್ಟಿ, ಚಪಾತಿ, ದೋಸೆ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಸೆ ಕಾಳು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಆಮೇಲೆ ಹೆಸರು ಕಾಳನ್ನು ಇದಕ್ಕೆ ಹಾಕಬೇಕು. ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕು. ನೆನೆ ಹಾಕಿದ ಕಾಳು ಹಸಿ ಇರ್ತಾವಲ್ವ, ಅದ್ರ ಸಲುವಾಗಿ ಅದಕ್ಕಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈ ಥರ ಕಲಿಸ್ತಾ ಇರಬೇಕು. ಕಲಿಸಿದ್ರೆ ಇದು ಎಲ್ಲ ಹಸಿ ಎಲ್ಲ ಹೋಗಿ ಸ್ವಲ್ಪ ಕುದಿಯುತ್ತೆ. ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಆಗುತ್ತೆ. ಆಮೇಲೆ ಇದಕ್ಕೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಬೇಕು. ನೋಡಿ ಉಪ್ಪು ಹಾಕಬೇಕು. ನಾವು ಫಸ್ಟಿಗೆ ಹಾಕಿರ್ತೀವಲ್ವ, ಹಾಗಾಗಿ ಕಾಳನ್ನು ಟೇಸ್ಟ್ ನೋಡಿ ಆಮೇಲೆ ಉಪ್ಪು ಹಾಕಬೇಕು. ಆಮೇಲೆ ಇದಕ್ಕೆ 2 ಸ್ಪೂನು ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ. ಸಪ್ಪಂದು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಶೇಂಗಾ ಪುಡಿನೂ ಹಾಕ್ಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಹಸಿ ಕೊಬ್ಬರಿನೂ ಹಾಕ್ಬೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಲಾಸ್ಟಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸನ ಹಾಕಬೇಕು. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಹಾಕಬೇಕು. ಹಾಕಿ ಈಗ ಎಲ್ಲನೂ ಕಲಿಸ್ಬೇಕು. ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿ ಕಲಿಸಿದ್ರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.